ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಅದು ಹೊಂಗೆ ಮರ ಅಂತ. ಇಂಗ್ಲೀಷಲ್ಲಿ ಅದಕ್ಕೆ ಇಂಡಿಯನ್ ಬೀಚ್ ಟ್ರೀ ಅಂತ ಹೇಳ್ತೀವಿ. ಬೀಚ್ ಫ್ಲವರ್ಸ್. ಇವಾಗ ಈ ಹೊಂಗೆ ಮರದಲ್ಲಿ ಬಿಟ್ಟಿರೋ ಹೂಗಳೆಲ್ಲ ಹೊಂಗೆ ಹೂಗಳು. ಈ ಹೂಗಳು ಎಷ್ಟು ಬೀಳ್ತಾ ಇದೆ ಅಂದರೆ, ನಮ್ಮ ಮನೆ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಪಾಟ್ಸ್ ಇಲ್ಲಿದೆಯಲ್ಲ, ಗಿಡ ಬೆಳೆಸ್ತಿದ್ದೀನಲ್ಲ, ಆ ಗಿಡಕ್ಕೆ ಡೈರೆಕ್ಟಾಗಿ ಫ್ಲವರ್ಸ್ ಎಲ್ಲ ಬೀಳತ್ತೆ. ಎಷ್ಟು ಲಕ್ಕಿ ಅಂದರೆ ಆ ಗಿಡಕ್ಕೆ ಫರ್ಟಿಲೈಸರ್ ಆದಂಗೆ ಆಗತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಹೊಂಗೆ ಹೂ ಇದೆಯಲ್ಲ, ಅದು ಮರದಿಂದ ಗಿಡಕ್ಕೆಲ್ಲ ಬಿದ್ದು ನೋಡಿ, ನೆಲ ತೋರಿಸ್ತೀನಿ ನೋಡಿ, ಎಷ್ಟು ಬಿದ್ದಿದೆ ನೋಡಿ. ದಿನ ಹೀಗೆ ತುಂಬ ಬೀಳ್ತಾ ಇರತ್ತೆ. ಇದರ ಉಪಯೋಗ ಏನಂದರೆ, ಇದನ್ನ ಎಲ್ಲ ಪಾಟ್ಸ್ಗೂ ಫರ್ಟಿಲೈಸರ್ ಥರ, ಗೊಬ್ಬರ ಥರ ಯೂಸ್ ಮಾಡ್ಬೋದು. ಅಷ್ಟು ಎಫೆಕ್ಟಿವ್ ಇದು. ಫಾರ್ಮರ್ಸ್ ಎಲ್ಲ, ರೈತರೆಲ್ಲ ಈ ಹೂನ ಎಲ್ಲ ಗಿಡಕ್ಕೂ ಬಳಸ್ಕೋತಾರೆ. ಅವರು ಗೊಬ್ಬರ ಮಾಡಿ ಇಟ್ಕೊಂಡು ಬಳಸ್ಕೋತಾರೆ. ಇದು ಮರದಿಂದ ಬಿದ್ದು ಕೆಳಗೆ ಬಿಸಿಲಲ್ಲಿ ಅದಾಗದೆ ಒಣಗಿ, ನನಗೆ ನೋಡಿ ಎಷ್ಟು ಒಣಗಿರೋ ಹೂಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಹೂಗಳಿಂದ ಏನೇನು ಉಪಯೋಗ, ಇದರಲ್ಲಿ ಸೀಡ್ಸ್ ಹೆಂಗಿರತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ. ಮರ ನೋಡಿ ಎಷ್ಟು ಚೆನ್ನಾಗಿದೆ. ಹೂಗಳು ನೋಡಿ, ಕ್ಲೋಸರ್ ಲುಕ್ಕಲ್ಲಿ ನೋಡಿ, ಹೂ ಎಷ್ಟು ಚೆನ್ನಾಗಿದೆ. ಕಲರ್ಸು ಒಂಥರ ಡಬಲ್ ಕಲರ್ ಇದ್ದಂಗಿದೆ. ವೆರಿ ಪ್ರಿಟಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೋಡಿ, ಈ ಹೊಂಗೆ ಹೂಗಳೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಎಲ್ಲ ಡ್ರೈ ಆಗಿತ್ತು. ನಾನು ನಿಮಗೆ ತೋರಿಸಿದ್ನಲ್ಲ, ಆ ಜಾಗದಿಂದ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಇವಾಗ ನೋಡಿ, ಇದೆಲ್ಲ ಡ್ರೈ ಆದಮೇಲೆ ಎಷ್ಟು ಕ್ರಿಸ್ಪ್ ಆಗಿದೆ ಅಂದರೆ ನೋಡಿ. ತುಂಬ ಕ್ರಿಸ್ಪ್ ಆಗಿದೆ. ಇದನ್ನು ನಾವು ಡೈಲಿ ಕಲೆಕ್ಟ್ ಮಾಡಿ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. ಒಂದು ದೊಡ್ಡ ಕವರಲ್ಲೋ ಒಂದು ಬಕೆಟಲ್ಲೋ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಆವಾಗ ಗಿಡಗಳಿಗೆಲ್ಲ ಫರ್ಟಿಲೈಸರ್ ಥರ ಹಾಕ್ತೀನಿ. ಒನ್ಸ್ ಇನ್ 15 days ಹಾಕಿದ್ರೂ ಸಾಕು. ಈ ಸೀಸನಲ್ಲಿ ಮಾತ್ರನೇ ಈ ಹೂವು ಸಿಗೋದು. ಸುಮಾರು 1 ತಿಂಗಳಿಂದ ಈ ಹೂವು ಎಲ್ಲ ಬೀಳ್ತಾ ಇದೆ. ಇನ್ನೇನು ಉಗಾದಿ ಬಂದಮೇಲೆ ಸ್ಟಾಪ್ ಆಗತ್ತೇನೋ ಗೊತ್ತಿಲ್ಲ. ಬಟ್ ತುಂಬ ಕ್ರಿಸ್ಪಿ, ವೆರಿ ನೈಸ್ ಟು ಹೋಲ್ಡ್. ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ. ಈ ಹೂವಿಂದ ತುಂಬ ಉಪಯೋಗ ಇದೆ. ಈಗ ನೋಡಿ, ನಾನು ಇದನ್ನು ಗಿಡಕ್ಕೆ ಹಾಕ್ತೀನಿ. ಹೊಂಗೆ ಹೂನ ಗಿಡಕ್ಕೆ ಹಾಕ್ತೀನಿ. ಅದು ರೂಟ್ ಹತ್ರ ಅಲ್ಲ, ಸುಮ್ಮನೆ ಗಿಡದ ಸುತ್ತಲೂ ಹಾಕ್ಬೋದು. ಒಳಗಡೆ ಹಾಗಾಗೆ ಹಾಕ್ಬೋದು. ಹಾಗಾಗೆ ಹಾಕಿದ್ರೆ ಫರ್ಟಿಲೈಸರ್ ಥರ, ಗೊಬ್ಬರ ಥರ, ಅದೇ ಮಣ್ಣಿಗೆಲ್ಲ ಹೋಗಿ ಅದರಲ್ಲಿರೋ ಶಕ್ತಿ ಎಲ್ಲ ಗೊಬ್ಬರಕ್ಕೆ, ಮಣ್ಣಿಗೆ ಹೋಗಿ ಅದು ಒಳ್ಳೆ ಗೊಬ್ಬರ ಥರ ಆಗುತ್ತೆ. ಇದು ನೋಡಿ, ಇನ್ನೂ ಒಂದು ಗಿಡಕ್ಕೆ ಹಾಕ್ತಾ ಇದ್ದೀನಿ. ಇದೆಲ್ಲ ಮುಂಚೆನೇ ಹಾಕಿದ್ದೆ, ಬಟ್ ಸ್ಟಿಲ್ ಈ ಗಿಡದ ಸುತ್ತಲೂ ಹಾಕಿದ್ದೀನಿ ನೋಡಿ. ಅದೇನು ರೂಟ್ ಒಳಗಡೆ ಎಲ್ಲ ಏನು ಕೆತ್ತಿ ಎಲ್ಲ ಹಾಕೋದು ಬೇಡ. ನಿಮ್ಮ ಪಾಡಿಗೆ ನೀವು ಜಸ್ಟ್ ಸುತ್ತಲೂ ಹಾಕಿಬಿಟ್ರೆ ಅದು ಗೊಬ್ಬರ ಥರ ಆಗಿಬಿಡತ್ತೆ. ಈ ಮಣ್ಣು ಜೊತೆ ಸೇರಿಕೊಂಡು ಗೊಬ್ಬರ ಥರ ಆಗಿಬಿಡತ್ತೆ. ಇದು ರೋಸಿನ ಗಿಡ. ಇದರಲ್ಲಿ ಬಾಲ್ಸಮ್ಮು ಬೆಳೀತಾ ಇದೆ. ಇದಕ್ಕೂ ಒಂದು ಹಿಡಿ ಹಾಕಿದ್ರೆ ಸಾಕು. ಒಂದು ಹಿಡಿ ಹಾಕಿದ್ರೆ ಸಾಕು. ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ರೈತರೆಲ್ಲ ಇದನ್ನು, ಈ ಹೂನೆಲ್ಲ ಕಲೆಕ್ಟ್ ಮಾಡಿ ಅವರು ಹೊಲದಲ್ಲಿ ಯೂಸ್ ಮಾಡ್ಕೋತಾರೆ. ಫಸ್ಟು ಗೊಬ್ಬರ ಮಾಡಿಬಿಟ್ಟು ಯೂಸ್ ಮಾಡ್ಕೋತಾರೆ. ಇದೇನಿಲ್ಲ, ಗೊಬ್ಬರ ಮಾಡೋದು ತುಂಬ ಈಸಿ. ನೀವು ಜಸ್ಟ್ ಕಲೆಕ್ಟ್ ಮಾಡಿ ಒಂದು ಬಕೆಟ್ಗೆ ಹಾಕಿಡಿ, ಮುಚ್ಚಿಡಿ, ಅಷ್ಟೇ. ನಿಮಗೆ ಅದೇ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ. ಈ ಥರ ಆ್ಯಕ್ಚುಲಿ ಮಲ್ಚಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಮಲ್ಚಿಂಗ್ ಅಂದರೆ ಗಿಡಕ್ಕೆ ತಂಪಾಗಿರುತ್ತೆ. ಈ ಹೊಂಗೆ ಹೂಗಳನ್ನ ಹಾಕಿದ್ರೆ ಗಿಡ ತಂಪಾಗಿರುತ್ತೆ. ಆಮೇಲೆ ತುಂಬ ನೈಟ್ರೋಜನ್, ಫಾಸ್ಫರಸ್ ಎಲ್ಲ ಸೇರಿದೆ ಇದರಲ್ಲಿ. ಅಷ್ಟು ಒಳ್ಳೆಯದು ಗಿಡಗಳಿಗೆ ಮಾತ್ರ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಟೊಮೆಟೊ ಗಿಡ ಇದೆಲ್ಲ, ಈ ಗಿಡಕ್ಕೂ ನಾನು ಸ್ವಲ್ಪ ಈ ಹೊಂಗೆ ಹೂಗಳನ್ನೆಲ್ಲ ಬಳಸ್ತೀನಿ ನೋಡಿ. ಜಸ್ಟ್ ಇನ್ಸೈಡ್ ದ ಗ್ರೋ ಬ್ಯಾಗ್ ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ. ಈ ಥರ
15 ದಿವಸಕ್ಕೆ ಒಂದ್ಸತಿ, ತಿಂಗಳಿಗೊಂದ್ಸತಿ ಕೂಡ ಹಾಕ್ಬೋದು. ನಿಮಗೆ ಗೊತ್ತಾಗತ್ತೆ ಚೇಂಜಸ್ ಹೆಂಗಿರುತ್ತೆ ಅಂತ. ಈಗ ನೋಡಿ, ಈ ಡ್ರೈಡ್ ಒಣಗಿರೋ ಹೊಂಗೆ ಹೂವನ್ನೆಲ್ಲ ತೊಗೊಂಡಿದ್ದೀನಿ. ಇದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಒಣಗಿಬಿಟ್ಟಿದೆ ಬಿಸಿಲಲ್ಲಿ. ದಿನ ಸಾಯಂಕಾಲ ನಮ್ಮ ಟೆರೆಸ್ಸಿಗೆ ಬಂದು ನಾನು ಈ ಥರ ಹೊಂಗೆ ಹೂಗಳನ್ನೆಲ್ಲ ಕಲೆಕ್ಟ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ. ಆಮೇಲೆ ಇದ್ರ ಉಪಯೋಗ ಏನಂದರೆ, ಇದು ಹೇರ್ಗೂ ತುಂಬ ಒಳ್ಳೆಯದು ಅಂತಾರೆ. ಯಾವ ಥರ ಅಂದರೆ ನಾನು ಇನ್ನೂ ಟ್ರೈ ಮಾಡಿಲ್ಲ ಫ್ರೆಂಡ್ಸ್. ನಾನು ಅದನ್ನು ಟ್ರೈ ಮಾಡಿಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ ನಿಮಗೆ. ಏನಂದರೆ ಈ ಹೊಂಗೆ ಹೂಗಳನ್ನೆಲ್ಲ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಮೊಸರು ಅಥವಾ ಒಂಚೂರು ನೀರು ಹಾಕಿಬಿಟ್ಟು ಕಲಿಸ್ಬಿಟ್ಟು ಹೇರ್ ಪ್ಯಾಕ್ ಥರ ಹಾಕೋಬೇಕು. ಒಂದು ಹಾಫ್ ಆನ್ ಅವರ್ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಮಾಮೂಲು ಯಾವ ಶ್ಯಾಂಪೂಯಿಂದ ವಾಶ್ ಮಾಡ್ತೀರೋ ವಾಶ್ ಮಾಡ್ಬೋದು. ಇದು ರೂಟ್ಸ್ಗೂ ತುಂಬ ಒಳ್ಳೆಯದು, ಹೇರ್ ರೂಟ್ಗೂ ತುಂಬ ಒಳ್ಳೆಯದು ಹೊಂಗೆ ಹೂವು. ಸೊ ಇಂಡಿಯನ್ ಬೀಚ್ ಫ್ಲವರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ನಿಮಗೆ ಈ ಉಪಯೋಗ ಎಲ್ಲ ಹೇಳಿದ್ದೀನಿ. ಒಂದ್ಸತಿ ಹೇರ್ ಪ್ಯಾಕ್ ಮಾಡೋ ವಿಡಿಯೋ ತೋರಿಸ್ತೀನಿ ನಿಮಗೆ. ಹೋಪ್ ಯು ಲೈಕ್ ದ ವಿಡಿಯೋ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.